ಸಕ್ಕರೆ ಕಾರ್ಖಾನೆ ವಿರುದ್ಧ ರೈತರ ರೋಷಾಗ್ನಿ ಜ್ವಾಲೆ ಹೊರಬೀಳ್ತಾ ಇದೆ. ಕಬ್ಬಿನ ಬೆಳೆಗೆ ನಿಗದಿತ ಬೆಲೆ ನೀಡುವಂತೆ ಆಗ್ರಹಿಸಿ ಬಂದ್ ಮಾಡಲಾಗ್ತಾ ಇದೆ. ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ಬೆಲೆಯನ್ನ ನಿಗದಿ ಮಾಡಬೇಕಾಗಿ ಮನವಿಯನ್ನ ಮಾಡಿದ್ರು. ಬಟ್ ಯಾವುದೇ ರೀತಿಯಾದಂತಹ ಚೇಂಜಸ್ ಕಾಣಿಸ್ಲಿಲ್ಲ. ಸೊ ರೋಷಾಗ್ನಿ ಜ್ವಾಲೆ ಹೊರಬೀಳ್ತಾ ಇದೆ. 7 ಡೇಸ್ ಇಂದ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ರಸ್ತೆಯಲ್ಲಿ ಅನ್ನದಾತರು ನಿದ್ದೆಯಲ್ಲಿದೆಯಾ ಸರ್ಕಾರ ಇನ್ನೂ ಕೂಡ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಕಬ್ಬು ಬೆಳೆಗಾರರ ಹೋರಾಟ 7ನೇ ದಿನಕ್ಕೆ ಕಾಲಿಟ್ಟಿದೆ. ಕಬ್ಬು ಬೆಳೆಗಾರರ ಹೋರಾಟ ಇವತ್ತಿಗೆ. ಸಕ್ಕರೆ ಕಾರ್ಖಾನೆ ವಿರುದ್ಧ ರೈತರು ಕಿಡಿಕಾರ್ತಾ ಇದ್ದಾರೆ, ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ರೈತರ ಅಹೋರಾತ್ರಿ ಧರಣಿಗೆ ಸಾಥ್ ಕೊಟ್ಟಿದ್ದಾರೆ. ವಿಜಯೇಂದ್ರ ನೆನೆ ಕೂಡ ಆಗಮಿಸಿದ್ರು. ಗುರ್ಲಾಪುರ ರೈತರ ಪ್ರತಿಭಟನೆಯಲ್ಲಿ ಬಿವೈ ವಿಜಯೇಂದ್ರ ಭಾಗಿಯಾಗಿದ್ದಾರೆ. ಬೆಳಗಾವಿ ಜಿಲ್ಲೆ ಮೂಡಲಗಿ ತಾಲೂಕಿನ ಗುರ್ಲಾಪುರ ಹುಟ್ಟುಹಬ್ಬ ಬಿಟ್ಟು ರೈತರ ಜೊತೆ ವಿಜಯೇಂದ್ರ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ವಿಜಯೇಂದ್ರಗೆ ಶುಭ ಕೋರಿದ್ದಾರೆ ನೂರಾರು ರೈತರು. ಹುಟ್ಟಿದಬ್ಬದ ದಿನದಂದೇ ಪ್ರೊಟೆಸ್ಟ್ನಲ್ಲಿ ಭಾಗಿಯಾಗಿದ್ದಾರೆ. ರೈತರ ಮನವಿಯನ್ನ ಸ್ಪಂದಿಸಿದ ಸರ್ಕಾರದ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ ವಿಜಯೇಂದ್ರ. ಕೇಸರಿ ಪಡೆ ಕೂಡ ರೈತರು ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಸರ್ ಅಡ್ವಾನ್ಸ್ ವಿಶ್ ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ ಟು ಯು. ಹ್ಯಾಪಿ ಬರ್ತ್ಡೇ ಟು ಯು. ಹ್ಯಾಪಿ ಬರ್ತ್ಡೇ ಟು ಯು. ಇನ್ನೊಂದು ಡೇಟಕ್ಕೆ ಮಾಡೋಣ್ರಿ. ಹ್ಯಾಪಿ ಬರ್ತ್ಡೇ ಇನ್ನೊಂದು ಡೇಟಕ್ಕೆ ಮಾಡೋಣ. ಇನ್ನು ರೈತರ ಜೊತೆ ಮಾತುಕತೆಗೆ ಮುಂದಾಗಿದೆ ರಾಜ್ಯ ಸರ್ಕಾರ. ಸಂಧಾನಕ್ಕೆ ಸಚಿವರನ್ನ ಕಳಿಸುವುದಕ್ಕೆ ಸರ್ಕಾರ ನಿರ್ಧಾರವನ್ನ ಮಾಡಿರುವಂಥದ್ದು. ಪ್ರತಿಭಟನಾ ಸ್ಥಳಕ್ಕೆ ಎಚ್.ಕೆ. ಪಾಟೀಲನ್ನ ಕಳಿಸೋದಕ್ಕೆ ಪ್ಲಾನ್ ಮಾಡಲಾಗ್ತಾ ಇದೆ. ಇಂದು ಪ್ರತಿಭಟನಾ ಸ್ಥಳಕ್ಕೆ ಹೊರಡಲಿದ್ದಾರೆ ಎಚ್.ಕೆ. ಪಾಟೀಲ್. ಸಿದ್ದರಾಮಯ್ಯ ಮಾತನಾಡಿದ್ದೇನೆ ಸಚಿವರ ಜೊತೆ ಅಂತ ಕೂಡ ಹೇಳ್ತಾ ಇದ್ರು. ಬೆಳಗಾವಿಯ ಗುರ್ಲಾಪುರ ಕ್ರಾಸ್ಗೆ ಭೇಟಿಯನ್ನ ನೀಡಲಿದ್ದಾರೆ ಸಚಿವರು. ಸಚಿವರನ್ನ ಮೀಟ್ ಮಾಡಿ ನಾನು ಹೇಳಿದ್ದೀನಿ ಮಾತನಾಡಲಿಕ್ಕೆ ಅಂತ ಹೇಳ್ತಿದ್ರು. ರೈತರ ಜೊತೆಗೆ ಮಾತುಕತೆ ನಡೆಸಲಿದ್ದಾರೆ ಎಚ್.ಕೆ. ಪಾಟೀಲ್. ಸಿಎಂ ಸಿದ್ದರಾಮಯ್ಯನವರ ಸೂಚನೆಯ ಮೇರೆಗೆ ಇದೀಗ ಸಚಿವ ಎಚ್.ಕೆ. ಪಾಟೀಲ್ ಗುರ್ಲಾಪುರ ಕ್ರಾಸ್ಗೆ ಭೇಟಿಯನ್ನ ನೀಡಲಿದ್ದಾರೆ. ಸೊ ಸಿದ್ದರಾಮಯ್ಯ ಹೇಳ್ತಾ ಇದ್ರು, ಇದು ಈ ಸಮಸ್ಯೆ ಏನಿದೆ, ಈ ಕಬ್ಬಿಗೆ ಬೆಲೆಯನ್ನ ನಿಗದಿ ಮಾಡಿರೋದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಒಂದ್ ಕಡೆ ಹೇಳ್ತಾ ಇದ್ರು. ಹಾಗೆ ಸಚಿವರನ್ನ ಕಳಿಸ್ತೀನಿ ಮಾತನಾಡಲಿಕ್ಕೆ ರೈತರ ಜೊತೆ ಸಭೆಗೆ ಅಂತ ಹೇಳ್ಬಿಟ್ಟು. ಸೊ ಎಚ್.ಕೆ. ಪಾಟೀಲ್ ಇವತ್ತು ಸ್ಥಳಕ್ಕೆ ಆಗಮಿಸಲಿದ್ದಾರೆ. ಗುರ್ಲಾಪುರ ಗೇಟ್ ಬಳಿ ಕ್ರಾಸ್ಗೆ ಬರ್ತಾರೆ ಅನ್ನುವಂತಹ ಮಾಹಿತಿ ಇದೆ. ಒಂದು ರೈತರ ಜೊತೆ ಮಾತುಕತೆ ನಡೆಸೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ ಎನ್ನುವಂತಹ ಮಾಹಿತಿ ಹೊರಬಿದ್ದಿರುವಂಥದ್ದು. ಹೆಚ್ಚು ಕಮ್ಮಿ 7ನೇ ದಿನಕ್ಕೆ ಕಾಲಿಟ್ಟಿದೆ ಇವತ್ತು ರೈತರ ಹೋರಾಟ. ಇವಾಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ಪ್ರಶಾಂತ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಪ್ರಶಾಂತ್, 7ನೇ ದಿನಕ್ಕೆ ಈ ಒಂದು ಪ್ರತಿಭಟನೆ ಕಾಲಿಟ್ಟಿದೆ. ಸೊ ಕಬ್ಬಿಗೆ ಬೆಲೆಯನ್ನ ನಿಗದಿ ಮಾಡಿ ಅಂತ ಹೇಳ್ಬಿಟ್ಟು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇರುವಂಥದ್ದು.
ಬಿವೈ ವಿಜಯೇಂದ್ರ ಕೂಡ ಸಾಥ್ ಕೊಟ್ಟಿದ್ದಾರೆ. ಹುಟ್ಟುಹಬ್ಬದ ದಿನದಂದೇ ಪ್ರೊಟೆಸ್ಟ್ ಅಲ್ಲಿ ಭಾಗಿಯಾಗಿರುವಂತದ್ದು. ಸಚಿವರು ಹೋಗಿ ಮಾತನಾಡ್ತಾರೆ ಅಂತ ಹೇಳ್ಬಿಟ್ಟು ಸಿಎಂ ಭರವಸೆಯನ್ನ ಕೊಟ್ಟಿದ್ದಾರೆ. ಎಷ್ಟು ಸಮಯಕ್ಕೆ ಬರ್ತಾರೆ ಎಚ್ ಕೆ ಪಾಟೀಲ್? ಏನಾದ್ರೂ ಮಾಹಿತಿ ಇದೆಯಾ? ಏನಾಗಬಹುದು ನಿರ್ಧಾರ, ಮುಂದಿನ ನಿರ್ಧಾರ? ಖಂಡಿತ ರೋಜಾ, ಏನಂತಂದ್ರೆ ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಗೊರ್ಲಾಪುರ ಕ್ರಾಸ್ ನಲ್ಲಿ ಸುಮಾರು 7 ದಿನಗಳಿಂದ ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಳದೆ ತಮ್ಮ ಮಂಡಟವನ್ನ ಮುಂದುವರಿಸಿತ್ತು. ನಿನ್ನೆ ಅಷ್ಟೇ ಬೆಳಗಾವಿಯ ಗೊರ್ಲಾಪುರ ಕ್ರಾಸ್ ನಲ್ಲಿ ನಿಂತಿರುವಂತಹ ರೈತರ ಪ್ರತಿಭಟನೆಗೆ ಬಿವೈ ವಿಜಯೇಂದ್ರ, ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ, ಪಿ ರಾಜು ಸೇರಿದಂತೆ ಹಲವಾರು ಬಿಜೆಪಿ ನಾಯಕರು ಸೇರಿದಂತೆ ಹಲವರು ಪ್ರತಿಭಟನೆಗೆ ಬೆಂಬಲವನ್ನ ಸೂಚಿಸಿದ್ರು. ಈ ಒಂದು ಸಂದರ್ಭದಲ್ಲಿ ಬಿವೈ ವಿಜಯೇಂದ್ರ ಇಂದು ಹುಟ್ಟುಹಬ್ಬ ಇದ್ರೂ ಸಹ ಬೆಂಗಳೂರಿಗೆ ತೆರಳದೆ ಇಲ್ಲಿ ರೈತರ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿದ್ರು. ರಾತ್ರಿಯೂ ಸಹ ರೈತರ ಜೊತೆ ಬೀದಿಯಲ್ಲೇ ಮಲ್ಕೊಂಡು ರೈತರಿಗೆ ಸಂಪೂರ್ಣವಾಗಿ ಬೆಂಬಲವನ್ನು ಸೂಚಿಸಿದ ಕಾರಣ ರಾಜ್ಯ ಸರ್ಕಾರ ಇವತ್ತು ಎಚ್ಚೆತ್ತುಕೊಂಡು ಕಾನೂನು ಸಚಿವ ಆಗಿರುವಂತಹ ಎಚ್ ಕೆ ಪಾಟೀಲ್ ಅವರನ್ನ ಕಳಿಸೋದಕ್ಕೆ ಮುಂದಾಗಿರುವಂತದ್ದು. ಕಾನೂನು ಸಚಿವರು ಗೊರ್ಲಾಪುರ ಕ್ರಾಸ್ಗೆ ಬೆಳಗ್ಗೆ 11 ಗಂಟೆ ಸುಮಾರಿಗೆ ಆಗಮಿಸಲಿರುವಂತದ್ದು. ಈ ಒಂದು ಸಂದರ್ಭದಲ್ಲಿ ಬಿವೈ ವಿಜಯೇಂದ್ರ ಹಾಗೂ ರೈತರ ಜೊತೆ ಎಚ್ ಕೆ ಪಾಟೀಲ್ ಅವರು ಒಂದಿಷ್ಟು ಚರ್ಚೆಗಳನ್ನು ಸಹ ನಡೆಸಿರುವಂತದ್ದು. ಈಗಾಗಲೇ ಸಿದ್ದರಾಮಯ್ಯ ಅವರು ಹೇಳಿದಂತೆ ರಾಜ್ಯ ಸರ್ಕಾರ ಏನಂತಂದ್ರೆ ಕೇಂದ್ರ ಸರ್ಕಾರ ಕಡೆ ಬೊಟ್ಟು ಮಾಡಿ ತೋರಿಸ್ತಾ ಇರುವಂತದ್ದು. ರೈತರ ಆಕ್ರೋಶಕ್ಕೆ ಸಹ ಈ ಒಂದು ಹೇಳಿಕೆ ಕಾರಣ ಆಗಿರುವಂತದ್ದು. ಯಾಕಂತಂದ್ರೆ ಮಹಾರಾಷ್ಟ್ರದಲ್ಲಿ 3,400, 3,500, 3,751 ರೂಪಾಯಿ ಬೆಲೆ ನಿಗದಿ ಆಗಿದೆ. ಕರ್ನಾಟಕದಲ್ಲಿ ಮಾತ್ರ ಯಾಕೆ 3,200, 3,000 ರೂಪಾಯಿಯನ್ನ ಕೊಡ್ತೀರಿ ಅಂತ ಹೇಳಿ ರೈತರು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇದಷ್ಟೇ ಅಲ್ಲದೆ ಇವತ್ತು ಒಂದು ವೇಳೆ ಕಾನೂನು ಸಚಿವರು ಅಂತಂದ್ರೆ ರಾಜ್ಯದ ಸರ್ಕಾರದ ಪ್ರತಿನಿಧಿಗಳಿಗೆ ಇವತ್ತು ಏನು ಆಗಮಿಸಲಿದ್ದಾರೆ ಕಾನೂನು ಸಚಿವರು, ಇವರು ಒಂದು ವೇಳೆ ಬರದೇ ಇದ್ದಾರೆ ಅಂತಂದ್ರೆ 7ನೇ ದಿನಕ್ಕೆ ಅಂದ್ರೆ ನಾಳೆ 7ನೇ ತಾರೀಕದಂದು ರಾಷ್ಟ್ರೀಯ ಹೆದ್ದಾರಿ ಬಂದ್ಗೆ ಸಹ ರೈತ ಪರ ಸಂಘಟನೆಗಳು ಕರೆಯನ್ನು ಕೊಟ್ಟಿರೋದು. ಈ ಒಂದು ಹಿನ್ನೆಲೆಯಲ್ಲಿ ಮುಂಚಿತವಾಗಿಯೇ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಇವತ್ತು ಕಾನೂನು ಸಚಿವರನ್ನ ಇಲ್ಲಿ ಕಳಿಸೋದಕ್ಕೆ ಮುಂದಾಗಿರುವಂತದ್ದು. 11 ಗಂಟೆಗೆ ಬಂದು ರೈತರ ಜೊತೆ ಸಾಕಷ್ಟು ರೀತಿಯಲ್ಲಿ ಚರ್ಚೆಯನ್ನ ಮಾಡಲಿರುವಂತದ್ದು. ಅಲ್ಲಿಯೇ ತನಕ ಸಹ ಪ್ರತಿಭಟನೆಯನ್ನ ಬೆಳಗಾವಿ ಜಿಲ್ಲೆಯಂತ ಸೇರಿದಂತೆ ಹಲವು ಕಡೆ ಮಾಡ್ಲತ್ತಿರುವಂತದ್ದು. ಇವತ್ತು ಸಹ ಬೆಳಗಾವಿ ಜಿಲ್ಲೆಯ ಹಲವು ತಾಲೂಕುಗಳನ್ನ ಸಹ ಬಂದ್ ಮಾಡಲಿರುವಂತದ್ದು. ಇದಷ್ಟೇ ಅಲ್ಲದೆ ಕಾನೂನು ಸಚಿವರು ಒಂದ್ ವೇಳೆ ರೈತರ ಮನವಿಗೆ ಏನು 3,500 ರೂಪಾಯಿ ಬೆಲೆಯನ್ನ ನಿಗದಿ ಮಾಡುವಂತೆ ಏನು ಒತ್ತಾಯಿಸ್ತಿದ್ದಾರೋ ಆ ಒಂದು ಬೇಡಿಕೆ ಈಡೇರದಿದ್ದರೆ ಮತ್ತೆ ರೈತರು ತಮ್ಮ ಪ್ರತಿಭಟನೆಯನ್ನ ಸಹ ಇಲ್ಲಿ ಮುಂದುವರಿಸುವಂತಹ ಸಾಧ್ಯತೆಗಳು ಇರುವಂತದ್ದು. ನಾಳೆಯೂ ಸಹ ರಾಷ್ಟ್ರೀಯ ಹೆದ್ದಾರಿಯನ್ನ ಬಂದ್ ಮಾಡಿ ಪ್ರತಿಭಟನೆಯೂ ಸಹ ನಡೆಸ್ತಿರುವಂತದ್ದು. ಇದಷ್ಟೇ ಅಲ್ಲದೆ ಈಗ ರಾಜ್ಯ ಹೆದ್ದಾರಿಗಳನ್ನ ತಡೆದಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿಗಳನ್ನ ತಡೆದು ರೈತರ ಕಿಚ್ಚು ಮತ್ತಷ್ಟು ಹೆಚ್ಚಾಗಲಿರುವಂತದ್ದು. ರೋಜಾ, ಆಲ್ ರೈಟ್, ಥ್ಯಾಂಕ್ ಯು ಪ್ರಶಾಂತ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಕಬ್ಬು MRP ನಿಗದಿ ಮಾಡೋದು ಕೇಂದ್ರ ಸರ್ಕಾರ. ಕೋಲಾರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಬ್ಬಿನ ಬೆಲೆ ತೀರ್ಮಾನಿಸುವುದು ರಾಜ್ಯ ಸರ್ಕಾರ ಅಲ್ಲ ಅಂತ ಹೇಳಿಬಿಟ್ಟು ನುಂಚಿಕೊಳ್ಳುವ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬೆಲೆ ನಿಗದಿ ಅಧಿಕಾರ ಇರೋದು ಕೇಂದ್ರ ಸರ್ಕಾರಕ್ಕೆ ಮಾತ್ರ, ರಾಜ್ಯ ಸರ್ಕಾರಕ್ಕೆ ಇಲ್ಲ ಅಂತ ಹೇಳಿಬಿಟ್ಟು ಮಹಾರಾಷ್ಟ್ರದಲ್ಲಿ ಕಬ್ಬಿಗೆ ಜಾಸ್ತಿ ಬೆಲೆಯನ್ನ ಕೊಡ್ತಾ ಇದ್ದಾರೆ. ನೆರೆ ರಾಜ್ಯದಂತೆ ಬೆಲೆ ನಿಗದಿಗೆ ನಮ್ಮಲ್ಲೂ ಕೂಡ ಬೇಡಿಕೆ ಇದೆ. ಇದು ಡಿಸಿಷನ್ ಫೈನಲಿ ತೆಗೆದುಕೊಳ್ಬೇಕಾಗಿರೋದು ಕೇಂದ್ರ ಸರ್ಕಾರ. ಅವರೇ ಬೆಲೆಯನ್ನು ನಿಗದಿ ಮಾಡುವುದು, ರಾಜ್ಯ ಸರ್ಕಾರ ಅಲ್ಲ ಅಂತ ಹೇಳ್ತಿದ್ದಾರೆ. ಸತೀಶ್ ಜಾರಕಿಹೊಳಿ, ಶಿವಾನಂದ ಪಾಟೀಲ್ MVP ರೈತರೊಂದಿಗೆ ಮಾತನಾಡೋದಕ್ಕೆ ಸಚಿವರ ಹತ್ರ ಹೇಳಿದ್ದೀನಿ, ಮಾತನಾಡಿದ್ದೀನಿ, ಭೇಟಿಯನ್ನ ಕೊಡ್ತಾರೆ ಸಚಿವರುಗಳು, ಮಾತನಾಡ್ತಾರೆ ಅನ್ನುವಂತಹ ಭರವಸೆಯನ್ನ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಬೆಳೆಗಾರರು ಬೆಳಗಾಂ ಮತ್ತು ಬಾಗಲಕೋಟೆ ಕಬ್ಬು ಬೆಳೆಗಾರರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅವರು ಕಬ್ಬಿನ ಬೆಲೆ ಜಾಸ್ತಿ ಕೊಡಬೇಕು ಅಂತ. ಈಗ FRP ತೀರ್ಮಾನ ಮಾಡೋದು ಕೇಂದ್ರ ಸರ್ಕಾರ. FRP ತೀರ್ಮಾನ ಮಾಡೋದು ಯಾರು? ಕೇಂದ್ರ ಸರ್ಕಾರ. ನಾವು ರಾಜ್ಯ ಸರ್ಕಾರ ಅಲ್ಲ. ಕಬ್ಬಿನ ಬೆಲೆ ನಿಗದಿ ಮಾಡೋರು ಅವರಯ್ಯ, ನಾವು ನಿಗದಿ ಮಾಡಲ್ಲ. ಕೇಂದ್ರ ಸರ್ಕಾರಕ್ಕೆ ಅಧಿಕಾರ ಇರ್ತಕ್ಕಂಥದ್ದು. ಯಾಕಂದ್ರೆ ರಫ್ತು ಮಾಡ್ಕೊಳ್ತಕ್ಕಂಥದ್ದು, ಆಮದು ಮಾಡ್ಕೊಳ್ತಕ್ಕಂಥದ್ದು ಕೇಂದ್ರ ಸರ್ಕಾರ. ಅದರಿಂದ ಅವರು ಜಾಸ್ತಿ ಕೇಳಿದ್ರು. ಮಹಾರಾಷ್ಟ್ರದಲ್ಲಿ ಅಲ್ಲಿ ರೇಟ್ ಜಾಸ್ತಿ ಕೊಡ್ತಾ ಇದ್ದಾರೆ. ಅದಕ್ಕೆ ಸಮಾನಾಂತರವಾಗಿ ಕರ್ನಾಟಕದಲ್ಲೂ ಕೊಡಬೇಕು ಅಂತಕ್ಕಂಥದ್ದು ಇದೆ. ಅದಕ್ಕೆ ನಾನು ಸತೀಶ್ ಜಾರಕಿಹೊಳಿಗೆ, ಶಿವಾನಂದನಿಗೆ, MB ಪಾಟೀಲ್ರಿಗೆ, ತಿಮ್ಮಾಪುರ್ಗೆ ಅವ್ರಿಗೆಲ್ಲ ಮಾತಾಡಿದ್ದೀನಿ. ಅವರೆಲ್ಲ ರೈತರ ಜೊತೆ ಮಾತಾಡಿ ಅಂತ ಹೇಳಿದ್ದೀನಿ.
ಅವ್ರು ಮಾತಾಡ್ತಾರೆ ಇವತ್ತು. ಬೆಳೆಗಾರರು ಬೆಳಗಾಂ ಮತ್ತು ಬಾಗಲಕೋಟೆ